ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಎಸ್‌ಎಸ್‌ಎಲ್‌ಸಿ ವಾರ್ಷಿಕ ಪರೀಕ್ಷೆ 2ನ್ನ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಇದೀಗ ಪ್ರಕಟ ಆಗಿರುವಂಥದ್ದು. ಸೊ, ಎಸ್‌ಎಸ್‌ಎಲ್‌ಸಿ ವಾರ್ಷಿಕ ಪರೀಕ್ಷೆ 2ರ ರಿಸಲ್ಟ್ ಕೂಡ ಪ್ರಕಟ ಆಗಿದ್ದು, ಆ ಒಂದು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಅಥವಾ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿಗಳು ಒಂದು ಹುಡುಕ್ತಿರ್ತಕ್ಕಂಥ ಒಂದು ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ, ಆ ಗುಡ್ ನ್ಯೂಸ್ ಅನ್ನು ಇಲಾಖೆ ಕೊಟ್ಟಿರೋ ಮಾಹಿತಿ ಏನಾಗಿರುತ್ತೆ, ಸೊ ಯಾವ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತೀರಾ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಎಸ್‌ಎಲ್‌ಸಿ ವಾರ್ಷಿಕ ಪರೀಕ್ಷೆ 2 ಕೂಡ ಆಗಿತ್ತು. ಸೊ ಇದೀಗ ಇನ್ನೊಂದು ಪ್ರಮುಖ ಮಾಹಿತಿ ಏನಂದ್ರೆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡವಾದ ಆಫಿಷಿಯಲ್ ಇನ್‌ಸ್ಟಾಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಮತ್ತೆ ನಿಮ್ದೇನಾರ ಪ್ರಶ್ನೆ ಡೌಟ್ ಇದ್ರೂ ಕೂಡ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಅದಕ್ಕೆ ಒಂದು ಸಬ್ಸ್ಕ್ರಿಪ್ಷನ್ ಅಗತ್ಯ ಆಗಿರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅದನ್ನ ಕೂಡ ಪಡ್ಕೋಬಹುದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅದರಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಅಂದ್ರೆ ನಿಮ್ಮ ಜೊತೆ ಏನಾರ ಪ್ರಶ್ನೆ ಡೌಟ್ ಇದೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ನೀವು ಮೆಸೇಜ್ ಮಾಡಿದಂಥ ಪಕ್ಷದಲ್ಲಿ ನಿಮ್ಮ ಒಂದು ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ರೀತಿ ಸಿಂಬಲ್ ಬರುತ್ತೆ. ಅದರ ಮುಖಾಂತರ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಮೆಸೇಜ್ಗಳು ನಮಗೆ ನೋಟಿಫೈ ಆಗಿ ಬೇಗನೆ ತಲುಪುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ಅದಕ್ಕೆ ರಿಪ್ಲೈಗಳನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತೆ. ಮತ್ತೆ ಬ್ರಾಡ್ ಕ್ವೆಶ್ಚನ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಮತ್ತೆ ನಿಮಗೆ ಗೈಡೆನ್ಸ್ಗಳನ್ನ ಕೂಡ ಸಿಗ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ ಎಸ್‌ಎಲ್‌ಸಿ ಎಕ್ಸಾಮ್ 3 ಗೆ ಸಂಬಂಧಪಟ್ಟಂತೆ ಇತರ ಒಂದು ಪ್ರಮುಖ ಮಾಹಿತಿಗಳು ಅಥವಾ ವಿದ್ಯಾರ್ಥಿಗಳು ಪಿಯುಸಿ ಒಂದು ಕಾಂಬಿನೇಷನ್ ಕೋರ್ಸ್ ಇತರ ಎಲ್ಲ ಪ್ರಮುಖ ಮಾಹಿತಿಗಳು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೀವು ತಿಳ್ಕೊಂಬೋದಾಗಿರುತ್ತೆ ಅಂತ ಹೇಳ್ತೀವಿ. ಈಗ ಎಸ್‌ಎಲ್‌ಸಿ ವಾರ್ಷಿಕ ಪರೀಕ್ಷೆ 1 2 ವಿದ್ಯಾರ್ಥಿಗಳು ಬರೆದಿರೋದಾಗಿರುತ್ತೆ. ಅದರ ರಿಸಲ್ಟ್‌ಗಳು ಕೂಡ ಪ್ರಕಟ ಮಾಡಿದ್ದಾರೆ. ವಾರ್ಷಿಕ ಪರೀಕ್ಷೆ 2ನ್ನ ಬರೆದಂಥ ವಿದ್ಯಾರ್ಥಿಗಳಿಗೆ ಒಂದು ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಪ್ರಕಟ ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ಸೊ ಆ ಒಂದು ವಿದ್ಯಾರ್ಥಿಗಳಿದಾರಲ್ಲ ಅವರ ಒಂದು ರಿಸಲ್ಟ್ ಪ್ರಕಟ ಜೂನ್ 13ನೇ ತಾರೀಕು ಆಯಿತು. ಸೊ ರಿಸಲ್ಟ್ ಪ್ರಕಟ ಆದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಶೇಕಡ 27% ಆಸುಪಾಸು ಅಷ್ಟೇ ವಿದ್ಯಾರ್ಥಿಗಳು ಪಾಸ್ ಆಗಿರೋದಾಗಿರುತ್ತೆ. ಅಂದ್ರೆ ಮೆಜಾರಿಟಿ ವಿದ್ಯಾರ್ಥಿಗಳು ಅನುತ್ತೀರ್ಣ ಅಥವಾ ಕಡಿಮೆ ಅಂಕ ತಗೊಂಡಿದ್ದೀರಾ, ಫೇಲ್ ಕೂಡ ಆಗಿದ್ದೀರಾ ಅಂತ ಹೇಳ್ಬೋದಾಗಿರುತ್ತೆ. ಮತ್ತೆ ಇನ್ನ ಒಂದು ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಷ್ಟೇ ನಮ್ಮ ರಿಸಲ್ಟ್ ಬಂದಿಲ್ಲ ಅಥವಾ ನಾವು ಕೂಡ ಪಾಸ್ ಆಗ್ತಾ ಇದ್ವಿ, ನಮ್ಮ ಒಂದು ರಿಸಲ್ಟ್ ಕೂಡ ಅದು ಮಾರ್ಕ್ಸ್ಗಳು ಸರಿಯಾಗಿ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ರೀವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಇಲಾಖೆ ಕಡೆಯಿಂದ ಅವಕಾಶನ ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಬಿಗ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತದೆ. ವಿದ್ಯಾರ್ಥಿಗಳು ಎಲ್ಲ ಸ್ಕ್ಯಾನ್ ಕಾಪಿಗಳು ಅಪ್ಲಿಕೇಶನ್ ಹಾಕಿದ್ರು, ಸ್ಕ್ಯಾನ್ ಕಾಪಿನ ಕೂಡ ತಗೊಂಡಿದ್ದಾರೆ. ಸೊ ಆದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಸ್ಕ್ಯಾನ್ ಕಾಪಿ ಎಲ್ಲ ತಗೊಂಡು ಕೂಡ ರೀವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಅರ್ಜಿನ ಸಲ್ಲಿಸಿಲ್ವಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಆ ವಿದ್ಯಾರ್ಥಿಗಳಿಗೆ ಒಂದು ಪೋಷಕರಾಗಿರ್ಬೋದು, ಒಂದು ವಿವಿಧ ಇಲಾಖೆಗಳ ಕಡೆಯಿಂದ ಒಂದು ಮಾಹಿತಿಗಳು ಹೋಗಿರುವಂತಹ ಸಂದರ್ಭದಲ್ಲಿ ದೂರವಾಣಿ ಕರೆ ಮುಖಾಂತರ ರಿಕ್ವೆಸ್ಟ್ ಅನ್ನು ಮಾಡಿರೋದ್ರಿಂದ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಸ್‌ಎಲ್‌ಸಿ ವಾರ್ಷಿಕ ಪರೀಕ್ಷೆ 2ನ್ನ ಬರೆದಂತ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನ ಸ್ಕ್ಯಾನ್ ಕಾಪಿನ ತಗೊಂಡಂತ ವಿದ್ಯಾರ್ಥಿಗಳಿಗೆ ರೀವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕವನ್ನ ಇಲಾಖೆ ಕಡೆಯಿಂದ ವಿಸ್ತರಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ ಜೂನ್ ತಿಂಗಳ 21ನೇ ತಾರೀಕಿನ ತನಕ ವಿಸ್ತರಣೆ ಆಗಿರೋದಾಗಿರುತ್ತೆ. ಜೂನ್ ತಿಂಗಳ 19ನೇ ತಾರೀಕು ಕೊನೆ ದಿನಾಂಕ ಆಗಿತ್ತು. ಈಗ ಜೂನ್ ತಿಂಗಳ 21ನೇ ತಾರೀಕು 2025 ತನಕ ಎಸ್‌ಎಲ್‌ಸಿ ವಾರ್ಷಿಕ ಪರೀಕ್ಷೆ 2ರ ಒಂದು ಅಂತಿಮ ಒಂದು ರಿವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ವಿದ್ಯಾರ್ಥಿಗಳಿಗೆ ರೀಟೋಟಲಿಂಗ್ ಅಪ್ಲಿಕೇಶನ್ ಹಾಕಲಿಕ್ಕೆ ದಿನಾಂಕನ ವಿಸ್ತರಣೆ ಮಾಡಿದ್ದಾರೆ. ನಿಮ್ಮ ಸ್ನೇಹಿತರಿಗೆ ಮರಿದೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ.